ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಕಂಡು ಸ್ವರ್ಗದಲ್ಲಿರಲು ಹುಜೂರೆ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಇಟ್ಟಂತಹ ಕಂಡೀಷನ್ ಯಾವುದು ಗೊತ್ತಾ? ಲೈಸ ಫೀ ಕಲ್ಬಿಕ ಗಿಶ್ಶುನ್ ಲಿ ಅಹದಿನ್. ಯಾರೊಂದಿಗೂ ಕೂಡ ದ್ವೇಷವಿಲ್ಲದೆ ಜೀವನ ಮಾಡಲಿಕ್ಕೆ ನಿಮಗೆ ಸಾಧ್ಯವಿದೆಯಾ? ಹಾಗೆ ಸಾಧ್ಯವಾಗೋದಾದರೆ ಹುಜೂರೆ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಕಂಡು ಸ್ವರ್ಗದಲ್ಲಿ ಜೀವನ ಮಾಡಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ನಮಗೆ ಮತ್ತೊಬ್ಬರ ಮೇಲೆ ದ್ವೇಷ ಉಂಟಾಗಲು ಕಾರಣ ಏನು? ಮುಖ್ಯವಾಗಿ ಎರಡು ಕಾರಣಗಳಿರ್ತವೆ. ಒಂದು, ನಮಗಿರುವಂತಹ ಕಿಬರ್, ನಾನೇ ದೊಡ್ಡವನು ಎಂಬಂತಹ ಮನೋಭಾವ ಒಂದು. ಎರಡನೆಯದಾಗಿ ಆ ವ್ಯಕ್ತಿಯ ಮೇಲೆ ನನಗಿರುವಂತಹ ಅಸೂಯೆ, ಹೊಟ್ಟೆ ಕಿಚ್ಚು. ಇದೆರಡೂ ಕೂಡ ನಮ್ಮ ಹೃದಯಕ್ಕೆ ಬಾಧಿಸಿದಂತಹ ಅತೀ ದೊಡ್ಡ ರೋಗವಾಗಿದೆ. ಕಿಬರ್ ಮತ್ತು ಅಸೂಯೆ ಎಂಬುದು, ಅಹಂಕಾರ ಮತ್ತು ಅಸೂಯೆ ಎಂಬುದು ನಮ್ಮ ಹೃದಯಕ್ಕೆ ಬಾಧಿಸುವಂತಹ ಅತಿ ದೊಡ್ಡ ರೋಗವಾಗಿದೆ. ನಾವು ಮಾಡಿದಂತಹ ಎಲ್ಲ ಅಮಾಲ್ಗಳು ಕೂಡ, ಸತ್ಕರ್ಮಗಳು ಕೂಡ ನಿಷ್ಫಲವಾಗಿ ಹೋಗಬಹುದು. ಇಬ್ಲೀಸನು ಎಲ್ಲರನ್ನೂ ಕೂಡ ದಾರಿ ತಪ್ಪಿಸಲು ಪ್ರಯತ್ನ ಪಡ್ತಾನೆ. ಆದರೆ ಯಾರ ಮನಸ್ಸಿನಲ್ಲಿ ಅಹಂಕಾರವಿದೆಯೋ ಅಂತಹವರನ್ನು ದಾರಿ ತಪ್ಪಿಸಲಿಕ್ಕಾಗಿ ಇಬ್ಲೀಸ್ ಹೋಗಲ್ಲ ಅಂತೆ. ಕೇಳುವಾಗ ಆತ ಹೇಳ್ತಾನಂತೆ, ಆತ ಸ್ವತಃ ನಾಶದೆಡೆಗೆ ದಾಪುಗಾಲಾಗ್ತಾ ಇದ್ದಾನೆ ಮತ್ತು ನಾನೇಕೆ ಆತನನ್ನು ದಾರಿ